ಹಾಯ್ ಗಾಯ್ಸ್. ಸೊ ಏನು ವಿಷಯ ಅಂದ್ಬಿಟ್ಟು ಆಲ್ರೆಡಿ ತಂಬ್ಲೈನಲ್ಲಿ ನೋಡಿರ್ತೀರ. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಇದೆ. ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನ, ಎಲ್ಲಿ ಹೋಗೋದು, ಅದು ಎಲ್ಲಿ ಬರುತ್ತೆ ಅಂತೆಲ್ಲ ಮುಂದೆ ಹೇಳ್ತೀನಿ. ಇವತ್ತು ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ನನ್ನ ಹಸ್ಬೆಂಡ್ಗೆ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅವರು ಪಾರ್ಕಲ್ಲಿದ್ದೀವಿ ನಮ್ಮ ಮನೆ ಹತ್ರ. ಸೊ ಅವರು ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗ್ತಾರೆ. ಆಮೇಲೆ ನಾವು ದೇವಸ್ಥಾನ ಹತ್ರ ಯಾರೆಲ್ಲ ವಿಶಸ್ ತಿಳಿಸ್ತಿರೋ ನನ್ನ ಹಸ್ಬೆಂಡ್ಗೆ ಅವ್ರ ಪರವಾಗಿ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಹೇಳೋದಕ್ಕಾಗಲ್ಲ ಅನಿಸುತ್ತೆ, ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ವಿಶ್ ಮಾಡೋರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರಕ್ಕೆ. ಇನ್ನು ತುಂಬ ದೂರ ಇದೆ, ಬಿಸಿಲು ಬೇರೆ. ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಎಲ್ಲ ಹಂಗೆ ಹೋಗ್ಬಿಟ್ರು. ಅವ್ರಿಗೇನು ಕೊಡ್ಸೋಕ್ಕೂ ಆಗಲಿಲ್ಲ, ಲೇಟ್ ಆಗಿಬಿಟ್ಟೈತಿ ಅಂತ ಅವ್ರು ಹಂಗೆ ಹೋದರು. ನಾವು ಅವ್ರನ್ನ ಕಳಿಸ್ಬಿಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ. ಬಿಸಿಲಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ತುಂಬ ಬಿಸಿಲಿದೆ. ತುಂಬ ದೂರ ಇದೆ, ಬೆಟ್ಟ ರೀಚ್ ಆಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ. ಗಾಯ್ಸ್, ಫೈನಲಿ ಬಂದು ಎಲ್ಲಿ ಅಂತ ಗೊತ್ತಾಗ್ತಿದ್ಯಾ? ಹೇಳ್ತೀನಿ ರೀ. ಗೊತ್ತಾಗ್ತಿದ್ಯಾ ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು? ಟಾಪ್ ಕರೆ ವ್ಯೂ ಒಂದು ಸೂಪರಾಗಿ ಕಾಣಿಸುತ್ತೆ ಗಾಯ್ಸ್. ಇದು ಕೆಳಗಡೆ ಹಿಂಗೆ ಹೋಗ್ತೀವಿ, ಹಿಂಗೆ ಹೋಗ್ತೀವಿ. ಗಾಯ್ಸ್, ಎಲ್ಲಿಗೆ ಬಂದಿರೋದು ಅಂತ ಹೇಳ್ಬಿಡ್ತೀನಿ. ಅತ್ಯಾಳ್ ಬೆಟ್ಟದ ನರಸಿಂಹಸ್ವಾಮಿ, ಅತ್ಯಾಳ್ ಬೆಟ್ಟಕ್ಕೆ ಬಂದಿರೋದು ಗಾಯ್ಸ್. ಮದುವೆ ಆದಾಗ ಒಂದು ಸತಿ ಬಂದಿದ್ವು, ಇವಾಗ ಬರ್ತಾ ಇದ್ದೀವಿ. ಸೊ 6 ವರ್ಷ ಆಯಿತು. 6 ವರ್ಷ 5 ವರ್ಷ ಅಲ್ವ ರೀ? 5 ವರ್ಷ ಆಯಿತು. 5 ವರ್ಷಕ್ಕೆ ಈಗ ಬರ್ತಾ ಇದ್ವಿ. ಪ್ಲೇಸ್ ಅಂತೂ ಸೂಪರ್ ಆಗೈತೆ ಗಾಯ್ಸ್. ಟಾಪ್ಗೆ ಹೋದ್ಮೇಲೆ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಟಾಪಿಂದ ಕೆಳಗಡೆ ವ್ಯೂ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ. ಈ ದೇವರು ಅಂದರೆ ಒಂಥರ ಇಷ್ಟ. ಅವಾಗಂತೂ ಅಜ್ಜಿ ತುಂಬ ಸರಿ ಕರ್ಕೊಂಬರೋದು. ವರಮಹಾಲಕ್ಷ್ಮಿ ಹಬ್ಬ ಆಗ್ತಿದ್ದಂಗೆ ಕರ್ಕೊಂಬರೋದು ನರಸಿಂಹಸ್ವಾಮಿಗೆ. ಮದುವೆ ಆದಮೇಲೆ ಬಂದೇ ಇರಲಿಲ್ಲ, ವರ್ಷ ಬರ್ತಿದ್ದು ಮದುವೆಗೆ ಮುಂಚೆ. ಖುಷಿ ಆಗ್ತಾ ಇದೆ. ಹಳೆ ದೇವಸ್ಥಾನ ಹೊಸದಾಗಿ ನೋಡಿ ಖುಷಿ ಆಗ್ತಾ ಇದೆ. ಅವಾಗ ಇನ್ನೂ ಅಷ್ಟು ಏನು ರೋಡೆಲ್ಲ ಮಾಡಿರಲಿಲ್ಲ, ಇವಾಗ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅವಾಗ ಸ್ವಲ್ಪ ಚಿಕ್ಕದಿತ್ತು ದೇವಸ್ಥಾನ. ಸೊ ಇವಾಗ ಹೊಸದಾಗಿ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ. ದೇವಸ್ಥಾನ ಕಟ್ಟಿದ್ಮೇಲೆ ನಾನು ಇಲ್ಲ, ಅವಾಗ ನಾವು ಬಂದಾಗ ಇನ್ನೂ ಅರ್ಧಂಬರ್ಧ ಆಗ್ತಾಯಿತ್ತು ದೇವಸ್ಥಾನ. ಇವಾಗ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಬಂದಿದ್ದೀನಿ. ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ಗೈಸ್, ಹತ್ಸೋದೇ ತುಂಬ ಭಯ ಆಗ್ತದೆ.
ದೇವಸ್ಥಾನ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ರೋಡ್ ನೋಡಿ ಹೆಂಗೈತೆ ನೋಡು ಅಂತೂ ಹಚ್ಬಿಟ್ವು. ಇಲ್ಲಿ ಸ್ವಲ್ಪ ದೇವಸ್ಥಾನ ಹತ್ರ ಬಂತು. ಇನ್ನೇನು ಮೊದಲು ಇನ್ನೂ ತುಂಬ ಚಿಕ್ಕದಿತ್ತು ರೋಡು, ಇವಾಗ ಸ್ವಲ್ಪ ದೊಡ್ಡದಾಗಿದೆ. ಸೊ ಇವೆಲ್ಲ ಬಿಲ್ಡಿಂಗ್ ಅವಾಗ ಎಲ್ಲ ಹೇಗಿದ್ವು ಹಾಗೇವೆ, ಇವನ್ನೆಲ್ಲ ಏನು ಡೆಮಾಲಿಷ್ ಮಾಡಿಸಿಲ್ಲ, ಹಾಗೆ ಇದ್ದಾವೆ. ಅವಾಗ ಬೆಟ್ಟ ಇರಲಿಲ್ಲ ಗೈಸ್, ಅವಾಗ ಬರೀ ಮಣ್ಣಾರಿ, ಕಲ್ಲು ಮಣ್ಣಾರಿ ಇತ್ತು, ನೆಡ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗ ಮೆಟ್ಲೆಲ್ಲ ಮಾಡಿದ್ದಾರೆ. ಅವಾಗ ಮಣ್ಣಾರಿಲಿ ಹೋಗೋದೇ ಎಷ್ಟು ಹತ್ರ ಅನ್ಸೋದು, ಈ ಮೆಟ್ಲುಗಳನ್ನ ಹತ್ತೋದು ಹೆಂಗಪ್ಪ. ಒಟ್ಟಿನಲ್ಲಿ ಟಾಪಿಂದ ವ್ಯೂ ಬಂತು ಕೆಳಗಡೆ ಸೂಪರಾಗಿ ಕಾಣಿಸುತ್ತೆ ಗೈಸ್. ಅದಕ್ಕಾದರೂ ಬರಬೇಕು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅನಿಸುತ್ತೆ. ದೇವಸ್ಥಾನನೂ ಕೂಡ ಇವಾಗ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್. ಫೈನಲಿ ಮೇಲೆ ಕತ್ತಿದ್ವು ಮೆಟ್ಲಿಂದ ನೋಡಿ, ಅಷ್ಟು ಮೆಟ್ಲು ಹತ್ಬಿಟ್ಟು ಬಂದವು. ಸೂಪರಾಗಿದೆ ಇದೇ ದೇವಸ್ಥಾನ. ವ್ಯೂ ನೋಡಿ ಈಗಲೇ ಹಿಂಗೆ ಕಾಣ್ತೈತೆ. ಬೆಳಗ್ಗೆ ಹೊತ್ತು ಬಂದ್ರಂತೂ ಇನ್ನೂ ಸೂಪರಾಗಿ ಕಾಣುತ್ತೆ. ಬನ್ನಿ ಮುಂದೆ ತೋರಿಸ್ತೀನಿ. ಕೆಳಗಡೆ ಬಂದು ಇಲ್ಲಿ ಯಾವುದೋ ಕಾಫಿ ಡೇ ಹತ್ರ ಕರ್ಕೊಬಂದವ್ರೆ, ನಂದಿನಿ ಕೆಫೆ. ಐಸ್ ಕ್ರೀಮ್ ಜ್ಯೂಸ್ ಏನಾದ್ರು ಕುಡಿಯೋಣ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ಹಸಿತಾ ಐತೆ. ಎಲ್ಲರೂ ಹೋಗ್ತಾ ಊಟ ಮಾಡ್ಕೊಂಡು ಹೋಗಬೇಕು ಗೈಸ್. ಯಾರು ಬರೋರಿದ್ರೆ ತುಂಬ ಒಳ್ಳೆ ಪ್ಲೇಸ್ ಇದು, ತುಂಬ ಚೆನ್ನಾಗಿದೆ. ಮುಂಚೆ ಅಷ್ಟು ತುಂಬ ಹಿಂಸೆ ಆಗೋದು ಬರೋದಕ್ಕೆಲ್ಲ. ಇವಾಗ ರೋಡು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಮುಂಚೆ ಮೆಟ್ಲೇನೂ ಇರಲಿಲ್ಲ, ಫುಲ್ ಮಣ್ಣು ಕಲ್ಲು, ಹತ್ತಕ್ಕೆ ಆಗ್ತಾ ಇರಲಿಲ್ಲ ಬರೀ ಕಾಲಲ್ಲಿ. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮೆಟ್ಲೆಲ್ಲ ಮಾಡಿದ್ದಾರೆ, ತುಂಬ ಈಸಿಯಾಗಿ ಹತ್ಬೋದು. ಒಳಗಡೆ ದೇವಸ್ಥಾನ ಅಷ್ಟೇ, ಮುಂಚೆ ಶೆಡ್ಡಲ್ಲಿ ಚಿಕ್ಕ ದೇವಸ್ಥಾನ ಇತ್ತು, ಇವಾಗ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಪ್ಲೇಸ್ ಎಲ್ಲ. ನೋಡೋಕ್ಕೂ ಅಷ್ಟೇ ಒಳ್ಳೆ ಪ್ಲೇಸ್ ಇದು. ನನಗಂತೂ ತುಂಬ ಇಷ್ಟ ಆಯಿತು. ಅದು ನಂದಿನಿ ಕೆಫೆ ಅಂತೆ. ನೋಡೋಣ, ಜ್ಯೂಸ್ ಐಸ್ ಕ್ರೀಮ್ ಏನೋ ತಿನ್ಕೊಂಡು ಮುಂದೆ ಎಲ್ಲರೂ ಊಟ ಮಾಡ್ತೀವಿ ಗಾಯ್ಸ್. ತುಂಬ ಹೊಟ್ಟೆ ಹಸಿತೈತೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಆ ಕೆಫೆಯಲ್ಲಿ ಬರೀ ಐಸ್ ಕ್ರೀಮ್, ಜ್ಯೂಸು, ಪಿಜ್ಜಾ ಇಂಥವೇ ಇದ್ದಿದ್ದು. ನಮಗೆ ಪಿಜ್ಜಾ ಎಲ್ಲ ಇವಾಗ ತಿನ್ನೋಕ್ಕಾಗಲ್ಲ, ತುಂಬ ಹೊಟ್ಟೆ ಹಸ್ಬಿಟ್ಟೈತೆ. ಸೊ ಹಂಗಾಗಿ ನಾನೊಂದು ಐಸ್ ಕ್ರೀಮ್ ತೊಗೊಂಡಿದ್ದೆ, ನನ್ನ ಹಸ್ಬೆಂಡ್ ಒಂದು ಮಜ್ಜಿಗೆ ಕುಡಿದ್ರು ಅಷ್ಟೇ. ಊಟ ಎಲ್ಲರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ. ಊಟ ಸಿಕ್ಕಿದ್ರೆ ಊಟ ಮಾಡ್ಕೊಂಡು ಮನೆ ಕಡೆ ಹೊರಡ್ತೀವಿ. ಸೊ ಗಾಯ್ಸ್, ಊಟ ಮುಗಿಸ್ಕೊಂಡು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ